ಅಲ್ಲಿಮೇಲಮ್ಮ ಇಲ್ಲಿಂದ ಮದುವೆ ಆಗುತ್ತೆ ಶ್ರೀರಂಗಪಟ್ಟಣಕ್ಕೆ. ಒಡವೆಗಳೆಲ್ಲ ರಂಗನಾಯಕಿ ಪೂಜೆ ಆಗುತ್ತೆ. ಅವ್ರ ಮಂದಿಯವರು ರಂಗನಾಯಕಿ ದೇವಸ್ಥಾನ ಯಾವುದು ಅಲ್ಲಿಮೇಲಮ್ಮ, ಅವರು ಮದುವೆ ಆಗೋದು ಶ್ರೀರಂಗಪಟ್ಟಣಕ್ಕೆ. ಮೈಸೂರು ರಾಜ ಏನು ಮಾಡ್ತಾರೆ, ಅವರು ಪೂಜೆಗೆಲ್ಲ ಬರ್ತಾ ಇರ್ತಾರೆ. ಸಂದರ್ಭದಲ್ಲಿ ಒಡವೆ ಇರಲ್ಲ ಯಾರಾದರೂ ರಾಜರ ಹತ್ರ. ಆ ರಾಜರ ಹತ್ರ ಏಕಪ್ಪ ಒಡವೆ ಇಲ್ಲ ಅಂದರೆ KRS ಡ್ಯಾಮ್ ಕಟ್ಟೋರು ಅಲ್ಲಿ ಸ್ವಲ್ಪ ಸಹಾಯ ಮಾಡಿರ್ತಾರೆ. KRS ಡ್ಯಾಮ್ ಇವ್ರ ಹತ್ರ ಒಡವೆ ಇರಲ್ಲ. ಇವ್ರು ಒಡವೆ ಬೇಕು ಅಂದರೆ ಅವರು ಒಂದೇವ್ರು ಕೊಟ್ಟು ಒಂದೇವ್ರು ಕೊಡೋಗಿಲ್ಲ. ನಿಮ್ಮ ಒಡವೆನ ಇನ್ನೊಬ್ರು ಕೊಡೋಗಿಲ್ಲ. ಕೊಟ್ಟಾಗ ಏನಾಯ್ತು, ಅವ್ರು ಅದು ಹಾಕೊಂಡಾಗ ನಿಮ್ಮ ಹತ್ರ ಎಷ್ಟು ದುಡ್ಡಿದ್ರು ಒಡವೆ ತಗೊಳಕ್ಕಾಗಲ್ಲ. ಹೌದು, ಅದು ಅವ್ರ ಹಿಂದಿಂದ ಅದು ಕನೆಕ್ಟ್ ಆಗಿರೋದು. ನೀವು ದುಡ್ಡು ಕೊಡ್ಬೋದು, ಒಡವೆ ತಗೊಳ್ಬೋದು, ದುಡ್ಡಿಗೆ ಹಾಕಿರೋ ಒಡವೆ ಕೊಡಬಾರ್ದು. ಇದು ಸಂಪ್ರದಾಯ ಹಿಂದೆ ಇದೆ. ಯಾರೋ ಗೊತ್ತಿಲ್ಲ ನಾನು ಹೇಳ್ತಾ ಇದ್ದೆ. ನಿಮಗೆಲ್ಲ ಇದೆಲ್ಲ ಹೆಂಗೆ? ನಮ್ಮ ಫ್ರೆಂಡ್ಸ್ ಹಿಂಗೆ ಗೈಡ್ ಮಾಡ್ತಾರೆ. ನಾನು ಓದಿ ಕೆಲವರು ಟ್ರೈನಿಂಗ್ ತಗೊಂಡು ಗೈಡ್ ಮಾಡ್ತಾರೆ. ನಾನು 30 ಡೇಸಿಂದ ಗೈಡ್. ಅವರು ಖುಷಿ ಆಗುತ್ತೆ. ತಲಕಡೆ ಹುಟ್ಟಿದಾಗಿಂದ ಇದು ನಮ್ಗೆ ಇದೇ ಜೀವನ. ಮಲ್ಲಣ್ಣ ಆವಾಗ ಒಡವೆ ಸಂದರ್ಭದಲ್ಲಿ ಒಡವೆ ಕೇಳ್ತಾರೆ, ಒಡವೆ ಕೊಡಲ್ಲ. ಆಗ ಗಂಡನಿಗೆ ಅವ್ರ ಕೈಲೇ ಬಳಗ್ತಾ ಇರ್ತಾರೆ. ಯಾರು ಅಲ್ಮೇಲೂ ಗಂಡ, ಅವ್ರು ಎಲ್ಲ ಕಡೆ ಹೋಗ್ತಾರೆ, ಮೆಡಿಸಿನ್ ಎಲ್ಲೂ ಸಿಗಲ್ಲ. ಆಗ ಶ್ರೀರಂಗಪಟ್ಟಣ ಮತ್ತೆ ಅವ್ರ ತಾಯಿಯವರು ಬರ್ತಾರೆ. ಅದೇ ಮಾಲಂಗಿ ಅವ್ರ ತವರು ಮಾಲಂಗಿ ಅಂತೇಳಿ ಅಲ್ಲಿ ಬರ್ತಾರೆ, ಒಡವೆ ಕೇಳಿರ್ತಾರೆ. ಈಕೆ ಅಲ್ಮೇಲಮ್ಮ ಡ್ಯಾನ್ಸರ್, ಅದು ನೃತ್ಯ ಮಾಡ್ಕೊಡೋಕೆ ಅರಮನೆ ಬರಬೇಕು ಅಂತ ರಾಜ ಕೇಳ್ತಾರೆ. ನೋಡಿ ಸಂದರ್ಭದಲ್ಲಿ ಆ ಟೈಮಲ್ಲಿ ಡ್ಯಾನ್ಸರ್ ಅಂದರೆ ಭಾಳ ಅಪರೂಪ. ಇವ್ರು ಬಿಟ್ಟರೆ ಇನ್ನೂ ಯಾರು ಇದಿಲ್ಲ. ಅದಕ್ಕೆ ಮತ್ತೆ ಅವಳು ಹೋಗೋದೇ ಇಲ್ಲ. ನನ್ನ ಪತಿ ಹೋದ್ಮೇಲೆ ನಾನು ಇರಬಾರ್ದು ಅಂತೇಳಿ, ಹಾಗೆ ನಾನು ಬರಲ್ಲ ಅಂತ ಹೇಳ್ತಾರೆ. ನನ್ನ ಗಂಡ ಹೋದ್ಮೇಲೆ ನಾನು ಇಲ್ಲಿ ಊರಲ್ಲಿ ಇರಬಾರ್ದು ಅಂತೇಳಿ ಆ ಊರ ಬಿಟ್ಟು ಆ ಒಡವೆಲ್ಲ ತಗೊಂಡು ತಾಯಿಯವ್ರು ಕೊಟ್ಟಿರ್ತಾರಲ್ಲ, ಆ ಒಡವೆಲ್ಲ ಎತ್ಕೊಂಡು ತಾಯಿಯವ್ರು ಹೋಗ್ತಾರೆ ಮಾಲಂಗಿಗೆ. ಆಗೇನು ಮಾಡ್ತಾರೆ, ಇವರು ರಾಜರು ಏನಂತಾರೆ, ಸೈನ್ಯಗಳು ಕಳಿಸ್ತಾರೆ. ಆಯಿತು, ಅವರು ಕೊಟ್ಟಿಲ್ಲ, ಅವರು ಜೋಪಾನ ಮಾಡಿಕೊಂಡು ನೈಸ್ ಮಾಡ್ಕೊಂಡು ಕರ್ಕೊಬನ್ನಿ, ಪೂಜೆ ಮಾಡಿ ವಾಪಸ್ ಹೋಗೋಣ, ಅವ್ರ ಒಡವೆ ನಾವೇನು ಇಟ್ಕೊಳ್ಳೋದು ಬೇಡ ಅಂತ ಅವರು ಒಂದು ಪ್ರೀತಿಯಿಂದ ಹೇಳ್ತಾರೆ. ಅದೇನಾಗುತ್ತೆ, ಇವಳು ಅವ್ರ ಕೈಗೆ ಸಿಗಲ್ಲ. ಆರಾಮಾಗಿ ಅಲ್ಲಿಂದ ತಾಯಿಯವರು ಬಂದ್ಬಿಡ್ತಾರೆ. ಅಗೌರವ ನದಿ ಹರಿತಾ ಇದೆ. ಇದು ಫುಲ್ ಅವಾಗ ದಾರಿ ಹೋಗ್ತಾರೆ ನೋಡಿ, ದೈವಶಕ್ತಿ ಇವೆಲ್ಲ ದಾರಿ ಇರುತ್ತೆ, ಆರಾಮಾಗಿ ಹೋಗ್ತಾಳೆ. ಅದು ಅವರು ಒಂದು ದೈವಶಕ್ತಿ ಅಂತ ನಾವು ಹೇಳ್ತೀವಿ. ನೀರಲ್ಲೇ ನಡ್ಕೊಂಡು ಹೋಗ್ತಾರೆ, ನೀರಲ್ಲೇ ಹೋಗ್ತಾರೆ. ಅವರು ಸೈನ್ಯಗಳು ಕುದುರೆ ಮೇಲೆ ಬರ್ತಾರೆ. ಅಂಡರ್ಗ್ರೌಂಡ್ ಸುರಂಗ ಮಾರ್ಗಗಳು ಅವಾಗೆಲ್ಲ ಇದ್ರ ಕೆಳಗಡೆ ಇತ್ತು. ನಾನು ಅಂಡರ್ಗ್ರೌಂಡ್ ತೋರಿಸ್ತೀನಿ, ಆ ಲೆವೆಲ್ ದಾರಿ ಇದೆ, ಅದು ಮಾಡ್ಕೊಳ್ಳೋದು. ಆಗ ಸೈನ್ಯಗಳು ಬರ್ತಾರೆ. ತಲಕಾಡು ಮರಳಾಗಲಿ ಅವ್ರ ಶಾಪ, ಮರಳಾಗಲಿ ದಾರಿ ಮುಚ್ಚೋಗುತ್ತೆ, ಅವರು ಅಡ್ಡ ಮುಚ್ಚೋಗುತ್ತೆ, ಕುದುರೆಗಳು ಬರಕ್ಕೆ. ಇವಾಗ ಅಲ್ಲಿ ಮುಚ್ಚೋಗೈತಾ? ಇವಾಗ ಎಲ್ಲ ಪೂರ್ಣ ಮುಚ್ಚೋಗಿದೆ. ಶಾಪ ಅದು ಶಾಪ. ಮಾಲಂಗಿ ಮಡುವಾಗಲಿ, ಮಡು ಅಂದರೆ ಸುಡಿ, ಅಲ್ಲಿ ಸುಳಿ ಇದೆ, ಅಲ್ಲಿಂದ ಆಚೆ ಅಲ್ಲ ಮೇಲ್ಗಡೆ ಮಡು ಸುಳಿ ಇದೆ. ಅವಳು ಒಡವೆ ಹಾಕೋದು. ಮೈಸೂರು ರಾಜರಿಗೆ ಮಕ್ಕಳಾಗಿರಲಿ ಇರಲಿ ಹೋಗಲಿ ಅಂತೇಳಿ ಅವಳು ಶಾಪ. ಅದಕ್ಕೂ ಅದು ಶಾಪ ಆಯಿತು. ಅವಳು ಒಡವೆ ಸಮೇತ ಅವಳು ಮಾಡ್ತಾಳೆ, ಸೂಚನೆ ಆಗ್ತಾಳೆ. ಇದು 3 ಶಾಪ. ಇದು 800 ಎಕರೆ ಮರಳಿದೆ. ಟೋಟಲ್ 800 ಎಕರೆ ಮರಳು. ಇದು ಶಾಪ ಆದಮೇಲೆ ಅವಳು ಶಾಪ ವಿಮೋಚನೆಗೆ ಕೂಡ ಟ್ರೈ ಮಾಡಿದ್ರು. ಶಾಪ ವಿಮೋಚನೆ ಅಂದರೆ ಒಬ್ಬರಿಗೆ ಮಕ್ಕಳಾಗುತ್ತೆ, ದತ್ತಿಗೆ ಸ್ವಂತ
ಟೆಂಪಲ್ ಹತ್ರ ಹೋಗೋಣ. ಹಾಂ, ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ತೆಪ್ಪದಲ್ಲಂತೂ ಹೋದ್ರೆ ಫಸ್ಟೇ ಮಾತಾಡ್ಕೊಂಡು ಹೋಗಿ, ಇಲ್ಲ ಅಂದರೆ ಸ್ಕ್ಯಾಮ್ ಆಗ್ತೀರ. ನಂತರ ಒಳಗಡೆ ಹೋಗೋವರೆಗೂ ಒಂಥರ, ಹೋಗಾದ್ಮೇಲೆ ಒಂಥರ ಮಾಡ್ತಾರೆ. ಏನಿಲ್ಲ, ಸುಮ್ಮನೆ ಒಂದೇ ಅಟ್ಲೀಸ್ಟ್ ಕೇಳಿದ್ರೆ ಕೊಡ್ಬೋದು. ಇಲ್ಲಿ ಹೋಗ್ಬಿಟ್ಟು ಏನೋ ಬೆದರಿಕೆ ಹಾಕ್ದಂಗೆ ಮಾಡ್ತಾರಲ್ಲ, ಸುಮ್ಮನೆ ಮಾತಾಡಿದ್ರೆ ಜಗಳ ಇಕ್ಕೋಬೇಕು. ಇವಾಗ ಟೆಂಪಲ್ ಹತ್ರ ಹೋಗೋಣ ಬನ್ನಿ. ಟೆಂಪಲ್ ಮುಂದ್ಗಡೆ ಸೋಡಾ ಎಷ್ಟಣ್ಣ ಒಂದು ಸೋಡಾ? ಎಷ್ಟು? 30 ರೂಪಾಯಿ. ದಿನ ಓಪನ್ ಇರುತ್ತಾ? ಅಂದರೆ ಭಾನುವಾರ ಶನಿವಾರನೇ ನಿಮಗೆ ವ್ಯಾಪಾರ ಜಾಸ್ತಿ. ಬೇಡ ನಿಮಗೆ ಯಾಕೆ? ಆಮೇಲೆ ಗ್ಯಾಸ್ ತುಂಬಿಸ್ಕೋ, ಹೊಟ್ಟೆ ತುಂಬ, ಅವಾಗ ಹೊಟ್ಟೆ ಹಸುವಾಗಲ್ಲ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಊಟ ತಿಂದಾದ್ಮೇಲೆ ಸೋಡಾ ಕುಡಿತ್ಯಾ? ಇನ್ನು ಸುತಾಕ ಬರೋಕ್ಕೆ 1 ಅವರ್ ಆಗುತ್ತೆ. ಬಾ, ಇನ್ನು ಸುತ್ತಾಡೋ ಅಷ್ಟರಲ್ಲಿ ನಮಗೆ ಎನರ್ಜಿ ಬೇಕಲ್ಲ, ಅದಕ್ಕೆ ಪಾಪ ಹೆಲ್ಮೆಟ್ ಎಲ್ಲ ಇಟ್ಕೊಂಡಿದ್ದೀರ ನಮಗೆ. ಮಧ್ಯಾಹ್ನ 1:30ವರೆಗೂ, ಬೆಳಗ್ಗೆ 6 ಗಂಟೆ, ನೈಟ್ 10 ಗಂಟೆಗೆ ಬೆಂಕಿ ಹಚ್ಚೋದು. ಅದು ಶಿವರಾತ್ರಿ ದಿನ ಅದು ಮಾಡೋದು? ಶಿವರಾತ್ರಿ ವೀಕಲ್ಲಿ. ಓಕೆ ಓಕೆ. ಗುರುವಾರ ಆಗುತ್ತೆ. ಸೋಮವಾರ ಏನಾದ್ರು ಶಿವರಾತ್ರಿ ಆಯಿತು ಅಂದರೆ ಗುರುವಾರ. ಹಾಂ. ಮಾಡೋಕ್ಕಾಗಲ್ಲ. ಟೆಂಪಲ್ಗೆ ಹೋಗೋಣ ಇವಾಗ. ಏನೋ ಅದಾವು ಸುಮ್ಮನೆ. ಇದೊಂದು ಅದ್ಭುತ ಹೇಳ್ತಾ ಇದ್ದೀನಿ. ಹೌದಾ? ಮಾಡ್ತೀನಿ. ಹಾಂ, ಮಾಡ್ಬೋದಲ್ಲ ವಿಡಿಯೋ? ಸರ್, ಇದು ನಾವು ತಲಕಾಡು ಮೇನ್ ದೇವಸ್ಥಾನ ಬಂದಿದ್ದೀವಿ. ವೈದ್ಯನಾಥೀಶ್ವರ ಅಂತ ಹೇಳಿದೆ ನಿಮಗೆ. ಈ ದೇವಾಲಯ ಕಟ್ಟಿ 1200 ಅಂತ ಹೇಳಿದೆ. ಮತ್ತು ಈ ಗಂಗದ್ದು ಯಾವ ಶೈಲಿ ಅದು ಇಂಪಾರ್ಟೆಂಟು. ವೈಷ್ಣವದು ಯಾವ ಶೈಲಿ, ಗಂಗದ್ದು ದ್ರಾವಿಡ ಅಂದರೆ ಚೌಕಾಕಾರ, ವಿಷ್ಣುವಿಗೆ ಸ್ಟಾರು ನಕ್ಷತ್ರ ನಾಗರ ಶೈಲಿ, ಇದು ದ್ರಾವಿಡ ಶೈಲಿ. ನೋಡಿ ಸರ್, ಇದಕ್ಕೆ ಏನಂತ ಕರೀತಾರೆ ಗಿಡಕ್ಕೆ? ಗಿಡನಾ? ಪಾರಿಜಾತ ನೈಟೇ ಬಿದ್ದು ನೈಟೇ ಹಗಲು ಬೆಳಗಿನ ಜಾವ ಬಿದ್ದೋಗುತ್ತೆ. ನೈಟು ಅರಳುತ್ತೆ, ಮತ್ತೆ ಬೆಳಗಿನ ಜಾವ 4 ಗಂಟೆಗೆ ಎಲ್ಲ ಉದುರಿರುತ್ತೆ. ಅದಕ್ಕೆ ರಾತ್ರಿ ರಾಣಿ ಹೆಸರು. ನೈಟ್ ಅದ್ಭುತ ಇದೆ. ಪಾರಿಜಾತ ಮತ್ತೆ ರಾತ್ರಿ ರಾಣಿ ಮತ್ತೆ ಆನಂದೇಶ್ವರ ಅಂತೇಳಿ. ಇದೊಂದು ಲಿಂಗ ಅಲ್ವಾ ಹೇಳಿದ್ವಿ? ಆನಂದೇಶ್ವರ ಇದು ಬೇರೆನಾ? ಆನಂದವಾಗಿ ಇಲ್ಲಿ ಹಾಡ್ಕೊಂಡು ಹೋಗ್ತವೆ, ಅದಕ್ಕೆ ಆನಂದೇಶ್ವರ ಅಂತ ಹೆಸರು. ಇದು ಮರ ಬೇರೆ ದೇವಸ್ಥಾನ ಮಾತ್ರ ಇರೋದು, ಬೇರೆಲ್ಲೂ ಇರಲ್ಲ. ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ಶ್ರೇಷ್ಠಯ ಅವಗತ ಪ್ರದಾಯಕ ಮಮ್ಮನಂತಾರಕಾಸುರಾಮ. ನಂದಿ ಮಹಾಕಾಳ. ನಂದಿ ಅಂದರೆ ದೇವಗಣ, ಮಹಾಕಾಳ ರಾಕ್ಷಸಗಳು. ಬೇಲೂರು, ಹಳಿಬೇಡು, ಬಾದಾಮಿ, ಪಟ್ಟದಕಲ್ಲು ಎಲ್ಲ ಕಡೆ ನೋಡಿ ಇಷ್ಟು ಏಕಶಿಲ ಕಲ್ಕಟ್ ಬಿಟ್ಟು ಇಲ್ಲ ಆಯ್ತು. ಈ ಭಾಗ ನೋಡು ನಂದಿ ಫೇಸ್, ಗೋಹುಮುಖ. ಇದು ವೈದ್ಯನಾಥೇಶ್ವರ ಆರೋಗ್ಯ. ಇಷ್ಟು ಹೈಟ್ ನಮ್ಮ ಕರ್ನಾಟಕದ ಹೈಟ್ ಇಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲಿ ಅರ್ಥ ಆಗಿಲ್ಲ. ದ್ವಾರಪಾಲಕರು ಇಷ್ಟು ಹೈಟ್ ಎಲ್ಲೂ ಇಲ್ಲ ಈ ಥರದ್ದು. ವೀರಭದ್ರ ಬೇಡರ ಕಣ್ಣಪ್ಪ. ಬೇಡರ ಕಣ್ಣಪ್ಪ ಶಿವನ ಕಣ್ಣು ಕೊಡ್ತಾ ಇರೋದು ಬೇಡರ ಕಣ್ಣಪ್ಪ. ಶಿವನ ಅವತಾರ ನಂದಿ. ಸರಿ. ನಟರಾಜ. ನಂದಿ ಮತ್ತೆ ಮಹಾಕಾಳ. ನಂದಿ ಅಂದ್ರೆ ದೇವಗಣ, ಮಹಾಕಾಳ ರಾಕ್ಷಸಗಣ. ಮತ್ತೆ ವಿಷ್ಣುಗೆ ಜಯ ಮತ್ತೆ ವಿಜಯ ಅಂದ್ರೆ ಗಂಗಾ, ಚೋಳ, ವೈಶಾಲ ಅಂತ ಹೇಳಿದೆ. ಆ 3 ಸಿಂಬಲ್ ಅಲ್ಲಿದೆ. ನಟರಾಜ, ಸುಬ್ರಹ್ಮಣ್ಯ, ವಿಷ್ಣು ಪರಶುರಾಮ, ಮಹಾಲಕ್ಷ್ಮಿ ಅವರು ಜಯ ವಿಜಯ.
ಜಯ ವಿಜಯ. ನೋಡಿ ಇದು ಬೇಡ ಕಣ್ಣಪ್ಪ, ಶಿವನ ಕಣ್ಣು ಕೊಡ್ತಾ ಇರೋದು. ಹಾಂ. ಮತ್ತು ಕಬ್ಬಿನ ಜಲ್ಲೆ ಬರುತ್ತೆ, ಹಾಂ, ಆ ಥರ ಶೇಪ್ ಬರುತ್ತೆ ಸರ್ ಭೂದೇವಿ ಅಂತ. ಮತ್ತು ವಿಷ್ಣು, ಓಕೆ. ಮತ್ತು ಬ್ರಹ್ಮಮಹೇಶ್ವರಿ, ಸರಸ್ವತಿ. ಎಲ್ಲ ನಾನು ನೋಡಿ ವಿಷ್ಣು, ನಾರಾಯಣ, ಶ್ರೀದೇವಿ, ಭೂದೇವಿ. ಸರ್ ಎಲ್ಲ ದೇವರು ಇದೆ. ಎಲ್ಲ ದೇವರು ನಾವು ಇಲ್ಲ ಅಂತ ಹೇಳೋದು. ಪ್ರತಿಯೊಂದು ದೇವರಲ್ಲಿ ಕಲ್ಲಿನ ಕೆತ್ತನೆ ಮಾಡಿದ್ರೆ, ಕಗ್ಗಲ್ಲು, ಗಟ್ಟಿ ಕಲ್ಲು. ನರಸಿಂಹ, ವೇಣುಗೋಪಾಲ, ಸಿಂಹ. ನೋಡಿ ಈ ಕಡೆ ಸಿಂಹ ಕೂತಿದೆ, ಈ ಕಡೆ ಹಸು ನೋಡ್ತಾ ಇದೆ, ಈ ಕಡೆ ಗಿಳಿ ಇದೆ, ಆ ಕಡೆ ಅಲ್ಲಿ ಇದೆ. ಕರೆಕ್ಟ್ ನೋಡಿ ಸರ್. ವೇಣುಗೋಪಾಲ, ಈ ಕಡೆ ಸಿಂಹ ಕೂತ್ಕೊಂಡು ನೋಡಿ ಹೆಂಗೆ ಕೆಳಗಡೆ ಕೂತಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಹಿಂದೆ ನೋಡಿ ರಾಮ ಲಕ್ಷ್ಮಣ ಸೀತೆ. ಮಧ್ಯರಂಗ ಏನಪ್ಪ ಮಧ್ಯರಂಗ ಅಂದರೆ ಶ್ರೀರಂಗ, ಮಧ್ಯರಂಗ, ಅಂತರಂಗ ಅಂತ ನೀವು ನೋಡಿರ್ಬೋದು. ಸ್ವಾಮಿ ಸರ್ಪದ ಮೇಲೆ ಮಲಗಿರೋದು ಅವರು ಶ್ರೀದೇವಿ. ಶ್ರೀರಂಗಪಟ್ಟಣದಲ್ಲಿ ಎಲ್ಲ ಇದು ದೇವ್ರದ್ದು ಈ ಥರ ಕೆತ್ತನೆ ಮಾಡಿ ಒಂದೊಂದು ದೇವ್ರದ್ದು ಒಂದು ಕೆತ್ತನೆ. ನಟರಾಜ ಇದು ಶಿವಂದು, ಅದು ವಿಷ್ಣುದು, ನಾರಾಯಣದ. ಈ ಕಡೆ ಇದು ಯಾವ ಸರ್? ಲಕ್ಷ್ಮೀ ದೇವರ ಲಕ್ಷ್ಮೀನೇ ಅಲ್ಲ, ಬ್ರಹ್ಮ ಮಹೇಶ್ವರಿ. ಹಾಂ, ಸಾರಿ ಬ್ರಹ್ಮೇಶ್ವರ. ಬನ್ನಿ ಸರ್. ಎಲ್ಲ ಹೊಡೆದಿದ್ದಾರಲ್ಲ ಎಲ್ಲ ಇದೆ, ತೆಗಿಬೇಕಾದ್ರೆ ಮಳ್ಳು. ಓಕೆ. ನಟರಾಜ, ನಂದಿ, ಓಕೆ. ಮತ್ತೆ ಗಣೇಶ, ಮತ್ತೆ ನಂದಿ. ಹಸುಗೆ ಹೇಳ್ತಲೆ ಒಂದು ಅಭಿಷೇಕ, ಶಿವನಿಗೆ ಹಾಲು ಕೊಡ್ತಾ ಇರೋದು. ಎರಡು ತಲೆ ಅಭಿಷೇಕ ಆಗ್ತದೆ, ಹಾಲು ಕೊಡ್ತಾ ಇದೆ. ಇದು ಲಿಂಗ ಕ್ಲೀನ್ ಮಾಡ್ತಾ ಇರೋದು, ಇದು ಅಭಿಷೇಕ ಹಾಲು ಕೊಡ್ತಾ ಇರೋದು. ಇಲ್ಲಿ ನಾಲಿಗೆಯಲ್ಲಿ ಲಿಂಗ ಕ್ಲೀನ್ ಮಾಡ್ತಾ ಇದೆ, ಇಲ್ಲಿ ದೇವ್ರಿಗೆ ಅಭಿಷೇಕ ಹಾಲು ಮಾಡ್ತಾರೆ. ಇದು ಎರಡು ತಲೆನಾ? ಎರಡು ತಲೆ ಹಸು. ಓಕೆ ಓಕೆ ಓಕೆ. ನೋಡಿ ಅರ್ಧ ನಾವು ಮುಚ್ಕೊಂಡ್ರೆ ನವಿಲ ಆಕಾರ, ಇದಾ ನವಿಲು. ಹೌದು. ಇದನ್ನು ಮುಚ್ಕೊಂಡ್ರೆ ಸುಬ್ರಹ್ಮಣ್ಯ. ಓಕೆ ಓಕೆ. ಯಾವ ಥರ ಮೇಜಸ್ ನೋಡಿ ಕೆತ್ತನೆ ಯಾವ ಥರ ಮಾಡಿದ್ದಾರೆ. ಇದೆಲ್ಲ ಆನೆಗಳು ತಂದಿರೋದು. ಇದೆಲ್ಲ ಕೆತ್ತನೆ ಮಾಡಿರೋದು ಯಾರು? ಅಮರ ಶಿಲ್ಪಿ ಜಗಣಾಚಾರ್ಯ. ನವಿಲು. ಮತ್ತೆ ಇದು ನವಿಲು ಸರಸ್ವತಿ. ಇದರಲ್ಲೂ ಎರಡು ಥರ ಡಬಲ್ ನವಿಲು ಅಷ್ಟೇ. ಸರಸ್ವತಿ. ನವಿಲು ಕುದುರೆ ತಲೆ ಇಮೇಜಸ್ ನೀವೆಲ್ಲ ಯಾವ ರೀತಿ ಮಾಡಿದ್ದಾರೆ. ಭೂದೇವಿ, ಮತ್ತೆ ನವಿಲು ಆನೆ, ಗಣೇಶ, ನವಿಲು ಆನೆ. ಇದರಲ್ಲೂ ನವಿಲು ಆನೆ. ಅವಾಗ ಎಷ್ಟೊಂದು ಇಮ್ಯಾಜಿನೇಷನ್ ಮಾಡಿದ್ದಾರೆ. ಅದು ಸಿಂಹನೇ ಇದು. ಸಿಂಹ ಸೈಡ್ಗೆ ನವಿಲ್ ಥರ ಏನು ಕಾಣಿಸಲ್ಲ, ಸಿಂಹ. ನೋಡಿ ಕರ್ನಾಟಕ ರಾಜ್ಯ ಸಿಂಬಲ್ಲು ಗಂಡಬೇರುಂಡ. ನೋಡಿ ತಗೊಳ್ಳಿ, ಕರ್ನಾಟಕ ರಾಜ್ಯ ಸಿಂಬಲ್ಲು. ಇದು 1200 ವರ್ಷ ಹಿಂದನೇ ಕೆತ್ತನೆ ಮಾಡಿದ್ದಾರೆ. ಈಗ ಪಕ್ಷಿ ಇಲ್ಲ. ಅವಾಗ ಅಂಬೇಗಾಲ್ ಕೃಷ್ಣ, ಶಿವಪುರ, ಮಧುರತ್ರ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಮತ್ಸ್ಯಾವತಾರ, ಮೀನು, ದಶಾವತಾರ. ಗಣೇಶ, ದಕ್ಷಿಣ ಮೂರ್ತಿ, ದಕ್ಷಿಣ ಕಾಶಿ. ಈ ದಕ್ಷಿಣ ಮೂರ್ತಿ ಏನಪ್ಪಾ ಅಂದ್ರೆ ಶಿವನಿಗೆ ಇದು ಕಾಶಿಗಿಂತ ದಕ್ಷಿಣ ಕಾಶಿ ತಲಕಾಡು. ಇವ್ರಿಗೆ ಫೇಮಸ್ ಅಂದ್ರೆ ಕಡಲೆಕಾಳು ಇಟ್ಬಿಟ್ಟು ಪ್ರಾರ್ಥನೆ ಮಾಡಿದ್ರೆ ನಮಗೆ ಕೆಲಸ ಸಲ್ಲಿಸಾಗುತ್ತೆ. ಈ ದೇವರಿಗೆ ಪ್ರಾರ್ಥನೆ ಮಾಡ್ಕೋ. ಗುರುವಾರ ದಕ್ಷಿಣ ಮೂರ್ತಿ. ಮಂಗಲಿಂದ ಮಾನವ, ಇಲ್ಲಿ ಇದಲ್ವಾ? ಅಂಬೇಗಾಲ್ ಕೃಷ್ಣ. ಇಲ್ಲಿರೋದು ಶಕ್ತಿ ಗಣಪತಿ. ಬಾಗಿಲು ತೆಗ್ದಿಲ್ಲ, ಕ್ಲೋಸ್ ಮಾಡಿದ್ದಾರೆ. ಸರ್ ಪಕ್ಕದಲ್ಲಿ ಯಾರೋ ಇದಾರಲ್ಲ ಎತ್ಕೊಂಡು, ಯಾರು ಸರ್ ಅದು ದೇವರು? ಶಕ್ತಿ ಗಣಪತಿ. ಶಕ್ತಿ ಅಂದರೆ ಪಾರ್ವತಿ. ಓಕೆ ಓಕೆ ಓಕೆ. ಸರ್ ಇದ್ಯಾವ ದೇವರು? ದುರ್ಗಾದೇವಿ. ಮೈಸೂರಿನ ಸಂಹಾರ ಮಾಡೋದು. ಭಕ್ತ ಮಾರ್ಕಂಡೇಯ, ಯಮ, ಶಿವ. ಏನಪ್ಪ ಭಕ್ತ ಮಾರ್ಕಂಡೇಯ ಅಂದರೆ ಇಲ್ಲಿ ನಾವು ಒಂದು ಶಿವನ ಭಕ್ತ ಯಾರು ಮಾರ್ಕಂಡೇಯ. ಅವಾಗ ಯಮ ಬಂದು ಅವ್ರಿಗೆ ಇದಾಗಿದೆ, ಇದಾಗ್ಬಿಟ್ಟಿದೆ, ಸಾವಿನ ಸಂದರ್ಭದಲ್ಲೇ ಇದೆ. ಸಾವು ಸಂದರ್ಭ ಆದಾಗ ಆವಾಗ ಮಾರ್ಕಂಡೇಯ ಯಮ ಹೋಗ್ತಾರೆ. ಯಮ ಹೋದಾಗ ಅಷ್ಟೊತ್ತಿಗೆ ಶಿವ ಬಂದು ಅವ್ರನ್ನೇ ಕಾಪಾಡೋದು. ಸರ್ಪದಲ್ಲಿ ರಂಗೋಲಿ. ರೋಡ್ ಮಾಡಿದ್ರೆ ಬಾಲ್ ಹತ್ರ ಬರಬೇಕು. ಆಗುತ್ತಾ? ತೋರಿಸ್ತೀನಿ. ಈ ಕಡೆ ಬನ್ನಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗೇಮು. ಹಿಂಗೆ ಬಂದು ಇಲ್ಲಿ ರೌಂಡ್ ಮಾಡಬೇಕು. ರೌಂಡ್ ಮಾಡಿ ಮತ್ತೆ ಬಳಸ್ಕೊಂಡು ಬಾಲ್ ಹತ್ರ ಕರೆಕ್ಟಾಗಿ ಬರ್ತೀವಿ. ಸರ್ಪದಲ್ಲಿ ರಂಗೋಲಿ ಈ ಥರ ಮಾಡಿ. ಬನ್ನಿ ಹಂಗೆ ಇಲ್ಲಿ ರೌಂಡ್ ಮಾಡಿ ಬನ್ನಿ. ರೌಂಡ್ ಮಾಡಿ ಅಷ್ಟೇ. ಹಿಂಗೆ ಬನ್ನಿ ಇಲ್ಲಿ ಬನ್ನಿ ಡೌನ್, ಫುಲ್ ಡೌನ್ ಬನ್ನಿ.
ಡೌನ್ ಬನ್ನಿ ಅಷ್ಟೇ. ಹೌದು ಕರೆಕ್ಟ್. 5 ಪಂಚಲಿಂಗ ನಾನು 5 ಪಂಚಲಿಗೆ ಹೋಗಲ್ಲ ಅಂತೇಳಿ ಇಲ್ಲೇ ಗಣ